ಬ್ರೇಕ್ನ ನಂತರ ಮತ್ತೆ ಸ್ವಾಗತ ಮೆಕ್ಯಾನಿಕ್ ವಿನ್ ವಿತ್ ಗ್ಯಾರೇಜ್ ರೈಡ್ಗೆ. ಸೊ ಇಷ್ಟೊತ್ತು ನಮ್ಮ 2 ಟಾಸ್ಕ್ನಲ್ಲಿ ಮೆಕ್ಯಾನಿಕ್ಗಳು ತುಂಬ ಜೋಶಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ವಿನ್ ಆಗಿದ್ದಾರೆ. ಈಗ ನಮ್ಮ 3rd ಟಾಸ್ಕ್, ಆ್ಯಕ್ಚುಲಾಗಿ ಈ ಟಾಸ್ಕ್ ಬಂದು ಬಜರ್ ಟಾಸ್ಕ್ ಅಂತ. ಸೊ ಏನಂತ ಹೇಳಿದರೆ ನಾನು ನಿಮಗೆ ಕ್ವೆಶನ್ಸ್ ಕೇಳ್ತೀನಿ. ಸೊ ಆನ್ಸರ್ ಗೊತ್ತಿದ್ದವರು ಕೈ ರೇಸ್ ಮಾಡಬೇಡಿ, ಮಕ್ಕಳ ಥರ ಒಂದೇ ಸಲ ಆನ್ಸರ್ ಹೇಳಬೇಡಿ. ಸೊ ನಿಮ್ಮ ಕೈಲಿ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿದ್ದೀನಿ, ಒಂದು ಸಲ ಬೀಟ್ ಮಾಡಿ ಅಷ್ಟೇ. ಸೊ ಯಾರು ಫಸ್ಟ್ ಮಾಡ್ತಾರೆ ಅವ್ರಿಗೆ ಆನ್ಸರ್ ಹೇಳೋ ಚಾನ್ಸ್ ಇದೆ. ಕ್ವೆಶನ್ ಯಾವುದೇ ಕಾರಣಕ್ಕೂ ಪಾಸ್ ಮಾಡಲ್ಲ, ಇನ್ನೊಬ್ರಿಗೆ ರಿಪೀಟ್ ಮಾಡಲ್ಲ. ಓಕೆ, ಬಟ್ ಕ್ವೆಶನ್ ಕಂಪ್ಲೀಟಾಗಿ ಕೇಳಿಸ್ಕೊಂಡು ಆಮೇಲೆ ಆನ್ಸರ್ ಮಾಡಿ. ಓಕೆ, ಸೊ ಫಸ್ಟ್ ಕ್ವೆಶನ್ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಯಾವುದೇ 2 ವೀಲರ್ ವೆಹಿಕಲ್ಗೆ ಫ್ರಂಟ್ ಹಾಗೂ ರೇರ್ ಟೋಟಲಿ ಎಷ್ಟು ಸ್ಪೋಕ್ಸ್ ಇರುತ್ತೆ? 36 plus 36. ಸೊ ಟೋಟಲ್ 72. ವೆರಿ ಗುಡ್, ದಟ್ ಇಸ್ ದ ರೈಟ್ ಆನ್ಸರ್. ಸೊ ಪಲ್ಸರ್ ಬೈಕ್ ಆಲ್ಮೋಸ್ಟ್ ಎಲ್ಲ ಓಡಿಸಿರ್ತೀರಲ್ಲ. ಓಕೆ, ಈ ಪಲ್ಸರ್ ಬೈಕ್ನಲ್ಲಿ ಇಂಜಿನ್ ಆಯಿಲ್ ಎಷ್ಟು ಹಾಕ್ತೀರಾ? 1 liter. ವೆರಿ ಗುಡ್, ದಟ್ ವಾಸ್ ದ ರೈಟ್ ಆನ್ಸರ್. ಒನ್ ಮೋರ್ ಕ್ವೆಶನ್, ಪಲ್ಸರ್ ಬಗ್ಗೆನೇ ಕೇಳ್ತೀನಿ. ಪಲ್ಸರ್ಗೆ ಸೆಲ್ಫ್ ಸ್ಟಾರ್ಟರ್ ಎಷ್ಟು ವೋಲ್ಟೇಜ್ ಬ್ಯಾಟ್ರಿ ಬೇಕು? 1 ಸೆಕೆಂಡ್. ಹಾಗೂ ಅದು ಎಷ್ಟು ಆಂಪ್ಸ್? 12 volt 9B. ವೆರಿ ಗುಡ್, ದಟ್ ವಾಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್, 325/16 ಈ ಟೈರ್ ಯಾವ ವೆಹಿಕಲ್ಗೆ ಬರುತ್ತೆ? ಯಾವ 2 ವೀಲರ್ ಬೈಕ್ಗೆ? HD ಬೈಕಿಗೆ ಬರುತ್ತೆ. ದಟ್ ಇಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್, YGP ಫುಲ್ ಫಾರ್ಮ್ ಏನು? Yamaha power wall system. ಯಮಹಾ IG G. Y ಕರೆಕ್ಟ್, ಯಮಹಾ. G G. ಆ್ಯಂಡ್ P. Sorry. ಓಕೆ, ನೋ ಇಶ್ಯೂ, ಬಟ್ ಕ್ವೆಶನ್ ಪಾಸ್ ಮಾಡುವಾಗಿಲ್ಲ. ಯಮಹಾ RX 135 ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು? 10.5 liter. ಓಕೆ, ಟೋಟಲಿ ಇಟ್ಸ್ 11. ಓಕೆ, ದಟ್ ವಾಸ್ ರೈಟ್ ಆನ್ಸರ್. ಓಕೆ, ಒನ್ ಮೋರ್ ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ದೀನಿ. DTSI ಫುಲ್ ಫಾರ್ಮ್ ಏನು? Digital twin spark ignition. ವೆಲ್ ಡನ್, ರೈಟ್ ಆನ್ಸರ್. ಸೊ ಈ ಟಾಸ್ಕ್ನ ಲಾಸ್ಟ್ ಕ್ವೆಶನ್ ಸರಿಯಾಗಿ ಕೇಳಿಸ್ಕೊಳ್ಳಿ. SGP ಫುಲ್ ಫಾರ್ಮ್ ಏನು? ಓಕೆ, ಸುಜುಕಿ ಜೆನ್ಯೂನ್ ಪಾರ್ಟ್ಸ್. ಸೇಮ್, ಆಗಲೇ ಯಮಹಾದಲ್ದೆ ಈಗ ಸುಜುಕಿಯಿಂದ. ದಟ್ ವಾಸ್ ರೈಟ್ ಆನ್ಸರ್. ವೆಲ್ ಡನ್, ಕಂಗ್ರಾಟ್ಸ್. ಸೊ ನಮ್ಮ 3rd ಟಾಸ್ಕ್ ಎಂಡ್ ಆಗಿದೆ. ಸೊ ಈ 3rd ಟಾಸ್ಕಲ್ಲಿ ಜಯರಾಮ್ ಮತ್ತು ಮಿಸ್ಟರ್ ಯತೀಶ್, ಸೊ ಇಬ್ಬರ ನಡುವೆ ಟೈಅಪ್ ಆಗೋಗಿದೆ. ಸೊ ಟೈ ಬ್ರೇಕ್ ಮಾಡಲಿಕ್ಕೆ ಇನ್ನೊಂದು ಕ್ವೆಶನ್ ಕೇಳ್ತೀನಿ. ಫಸ್ಟ್ ಗೊತ್ತಿದ್ದವರು ಪುನಃ ಸೇಮ್ ಪ್ರೊಸೀಜರ್. ಓಕೆ ಓಕೆ, LML ಎನರ್ಜಿ ಅಂತ ಹಳೆ ಬೈಕ್ ಇತ್ತು. ಸೊ ಆ ಹೆಡ್ಡಲ್ಲಿ ಎಷ್ಟು ವಾಲ್ವ್ಸ್ ಇದೆ? ಓಕೆ, 4 wall. 4 ವಾಲ್ವ್. ಸೊ ದಟ್ ವಾಸ್ ದ ರೈಟ್ ಆನ್ಸರ್. ಸೊ ಈ ಟಾಸ್ಕ್ನ ವಿನ್ನರ್ ಹಾಗಾದರೆ ಜಯರಾಮ್ ಅವರು. ಸೆಕೆಂಡ್ ಪ್ಲೇಸ್ನ ಯತೀಶ್ ತೊಗೊಂಡಿದ್ದಾರೆ. ಆ್ಯಂಡ್ ಗುಡ್ ಟ್ರೈ ಸರ್, ಚೆನ್ನಾಗಿತ್ತು, ನೀವು ಟ್ರೈ ಮಾಡಿದ್ರಿ. ಸೊ ಹೇಗೆ ಅನ್ನಿಸ್ತು? Very good experience. ಒಂಥರ ಚೆನ್ನಾಗಿದೆ, ಒಂಥರ ಎಂಟರ್ಟೈನ್ಮೆಂಟು, ಸ್ವಲ್ಪ ಚೇಂಜು ಮೆಕ್ಯಾನಿಕ್ ಅಂತ ಇದು ಮಾಡಿದ್ರು. ಓಕೆ, ಬಟ್ ತುಂಬ ಹಳೆ ಬೈಕ್ಸ್ದೆಲ್ಲ ಕೇಳಿದೆ, ಸೊ ಎಲ್ಲ ರಿಫ್ರೆಶ್ ಆದಾಗ ಅನ್ನಿಸ್ತದೆ. ನಾವು ಹಳೆ ಬೈಕು ಮಾಡಿದ್ದೀವಿ, ಹೊಸ ಬೈಕು ಮಾಡಿರೋದ್ರಿಂದ ನಮ್ಗೆ ಎರಡರಲ್ಲೂ ಪ್ರಾಬ್ಲಮ್ ಆಗಲಿಲ್ಲ ಅದಕ್ಕೆ. ಓಕೆ, ಸೊ ಫಸ್ಟ್ ಪ್ಲೇಸ್ ಬಂದಿದ್ದೀರಾ. ಸೊ ಈಗ Thank you. ಆಗಲೇ 2 ಟಾಸ್ಕಲ್ಲೂ ಫ್ರಾಕ್ಷನ್ ಹೌದು, ಫ್ರಾಕ್ಷನ್ ಅದೇ ತುಂಬ ಹೊತ್ತು ನಾನು ಸ್ಕ್ರೀನ್ ಮೇಲೆ ಬರ್ಬೇಕಂತ ಸೋತಿ ಈಗ ಓಕೆ, ಸೊ ಹೇಗೆ ಅನ್ನಿಸ್ತು? Very ಬಿಕಾಸ್ good. ಲಾಸ್ಟ್ ಟೈ ಬ್ರೇಕಲ್ಲಿ ನೀವು. ವಾಸ್ ವೆರಿ ಎಂಜಾಯ್. ಓಕೆ, ಕಂಗ್ರಾಟ್ಸ್ ಟು ಯು ಸರ್. ಆ್ಯಂಡ್ ಸೆಕೆಂಡ್ ಪ್ಲೇಸ್ ವಿನ್ ಆಗಿದ್ದೀರಾ ಮಿಸ್ಟರ್ ಯತೀಶ್. ನಿಮ್ಗೆ ಹೇಗೆ ಅನ್ನಿಸ್ತು? ಖುಷಿ ಆಗ್ತದೆ. ಖುಷಿ ಆಯಿತು. ಸೊ ವೆಲ್ ಡನ್ ಸರ್, ಕಂಗ್ರಾಟ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ ಇಷ್ಟೊತ್ತು ನಮ್ಮ 3ನೇ ಟಾಸ್ಕ್ ಮುಗಿಸಿದ್ವಿ. ಈಗ ನಮ್ಮ ಕಡೆ ಟಾಸ್ಕ್ ಅಂದರೆ 4ನೇ ಟಾಸ್ಕ್. ಸೊ ಈ ಟಾಸ್ಕ್ ತುಂಬ ಫನ್ನಿ ಟಾಸ್ಕ್. ಸೊ ಇಷ್ಟೊತ್ತು ನೀವು ಫುಲ್ ಟೆನ್ಷನ್ಲಿದ್ದಿ, ಈಗ ಫುಲ್ ಎಂಜಾಯ್ ಮಾಡೋಂಥ ಟಾಸ್ಕ್. ಸೊ ಇದರಲ್ಲಿ ಏನಂತ ಹೇಳಿದ್ರೆ ನನ್ನ ಹತ್ರ ಇಷ್ಟು ಚಿಟ್ಸ್ ಇದೆ. ಸೊ ನೀವೆಲ್ಲ ಪಾರ್ಟ್ನರ್ಸ್ ಆಗಿ ನಿಂತಿದ್ದೀರಾ. ಸೊ ನೀವು ಕೂತವ್ರಲ್ಲದೆ ನಿಮ್ಮ ಬಿಹೈಂಡಲ್ಲಿ ನಿಂತವರು ಬಂದು ಚಿಟ್ ಪಿಕ್ ಮಾಡಬೇಕು. ಸೊ ಈ ಚಿಟ್ಟಲ್ಲಿ ಏನು ಬರೆದಿದ್ದೀನಿ ನೀವು ಅದನ್ನ ಅವ್ರಿಗೆ ಹೇಳುವಾಗಿಲ್ಲ, ಇಲ್ಲಿ ಆ್ಯಕ್ಟ್ ಮಾಡಬೇಕು. ಸೊ ನೀವು ಗೆಸ್ ಮಾಡಿಬಿಟ್ಟು ಆನ್ಸರ್ ಮಾಡಬೇಕು. ಇದೇನು ಅಂತ ಹೇಳಿದರೆ, ಸಪೋಸ್ ಈಗ ನಿಮ್ಮ ಪಾರ್ಟ್ನರ್ ಬಂದಾಗ ನೀವು ಮಾತ್ರ ಆನ್ಸರ್ ಮಾಡಿ. ಸೊ ನೀವು ಇಬ್ಬರು ಮಾಡುವಂಗಿಲ್ಲ. ಓಕೆ, ಸಪೋಸ್ ನಿಮ್ಗೆ ಆನ್ಸರ್ ಗೊತ್ತಾದರೂ ಇಟ್ಕೊಳ್ಳಿ. ಆಮೇಲೆ ನಿಮ್ಗೆ ಇದರ ಟೈಮಿಂಗ್ ಕೊಡ್ತಾ ಇದ್ದೀನಿ, ಓನ್ಲಿ 30 ಸೆಕೆಂಡ್ಸ್. ಸೊ 30 ಸೆಕೆಂಡ್ಸ್ ನೀವು ಬೇಗ ಆ್ಯಕ್ಟ್ ಮಾಡಿ ತೋರಿಸಿ. ಸೊ ಇವ್ರು ಗೆಸ್ ಮಾಡಬೇಕು. ಓಕೆ, ಡನ್, ಕ್ಲಿಯರ್? ಓಕೆ ಫೈನ್. ಫಸ್ಟ್ ಯಾರು ಬರ್ತಾ ಇದ್ದೀರಾ? ಓಕೆ, ಡನ್ ಸಕ್ಕ. ಮೋಟರ್ ಬೈಕ್, ಸೈಕಲ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ.
ವೆರಿ ಗುಡ್ ಆಸಮ್. ಸೊ ನೆಕ್ಸ್ಟ್ ಪಾರ್ಟಿಸಿಪೇಟ್. ಕಾರ್, ಲಾರಿ, ಫಿಯೇಟ್, ಇನ್ನೂ ಆ್ಯಕ್ಟ್ ಮಾಡಿ. ಆಟೋ, ಬಸ್. ಸೆಕೆಂಡ್ ಪಾರ್ಟಿಸಿಪೆಂಟ್ ತುಂಬ ಫನ್ನಿಯಾಗಿ ಆ್ಯಕ್ಟ್ ಮಾಡಿದ್ರು. ಸೊ ಲಾಸ್ಟ್ ಪಾರ್ಟಿಸಿಪೆಂಟ್. ಟೈಮ್ ಸ್ಟಾರ್ಟ್ಸ್. ಬೈಕ್ ಮೋಟರ್ ಯಾವ ಬೈಕ್ ಅಂತ ಹೇಳಿ. ಯಾವುದಾದ್ರೂ ಇರೋದು ಇಲ್ಲ. ಗೇರು ಟ್ರೈ ಲೋಗೋ ಟ್ರೈ ಮಾಡ್ಬೋದು. ಯಮ ಚೇತಕ್ ಬೇಗ ಬೈಕ್ ಸ್ಟಾರ್ಟ್ ಚೇತಕ್ ಓಕೆ, ದಟ್ ವಾಸ್ ಅ ಗುಡ್ ಟ್ರೈ. ಸೊ ಪುನಃ ಈಗ ನಿಮ್ಮಿಬ್ಬರ ನಡುವೆ ಟೈ ಅಪ್ ಆಗಿದೆ. ಒನ್ ಮೋರ್ ಟ್ರೈ. ಫಸ್ಟ್ ನೀವು ಬಂದ್ಬಿಡಿ. ಟೈಮ್ ಹೋಗ್ತಾ ಇದೆ. ಮೋಟರ್ ಬೈಕಾ? ಮೋಟರ್ ಬೈಕ್ Yes, sir. ಅವೆಂಜರ್ ಮೋಟರ್ ಬೈಕ್. ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡಿ ತೋರಿಸ್ತೀನಿ. ತೋರಿಸ್ತಾ ಇರೋದು ಯೂಶಲ್ ಬೈಕ್ ತೋರಿಸ್ತೀನಿ. ಬೈಕ್ RX. ಟೈಮ್ ಅಪ್ ಟೈಮ್. ಯಮ. ಎನಿವೇಸ್ ಈ ರೌಂಡ್ನ ವಿನ್ನರ್ ಮಿಸ್ಟರ್ ಗೋಪಾಲ್ ಆ್ಯಂಡ್ ಜಯದೇವ್. ಕಂಗ್ರಾಟ್ಸ್. Thank you. ಗುಡ್ ಟ್ರೈ. ಸೊ ನೋಡಿದ್ರಲ್ಲ, ಇದು ಈ ವಾರದ ನಮ್ಮ ವಿಶೇಷ ಕಾರ್ಯಕ್ರಮ ಮೆಕ್ಯಾನಿಕ್ ವೀಣಾ ವಿತ್ ಗ್ಯಾರೇಜ್ ರೈಡ್. ಸೊ ಇಷ್ಟು ಟಾಸ್ಕ್ ಮಾಡಿದ್ವಿ. ನಮ್ಮ ಈ ಎಲ್ಲ ಮೆಕ್ಯಾನಿಕ್ಗಳು ತುಂಬ ಹುಮ್ಮಸ್ಸಿಂದ, ತುಂಬ ಒಂದು ಜೋಶಿಂದ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಯು ಸರ್. ಸೊ ಹಾಗೆ ನಮ್ಮ ಈ ಟಾಸ್ಕಲ್ಲಿ ವಿನ್ ಆದಂಥ ವಿನ್ನರ್ಸ್, ಸೊ ನಿಮಗೆ ನಾವು ಪ್ರೈಸ್ನ ನಮ್ಮ ಆಫೀಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗೆಯೇ ನಮ್ಮ ಪ್ರೋಗ್ರಾಮ್ಗೆ ತುಂಬ ಎಂಕರೇಜ್ ಮಾಡಿರುವಂಥ ನಮ್ಮ ಪಾರ್ಟಿಸಿಪೆಂಟ್ಸ್ ಎಲ್ಲರಿಗೂ ಅಷ್ಟೇ ನಮ್ಮ ಸುವರ್ಣ ನ್ಯೂಸ್ ವತಿಯಿಂದ ಈ ಸಣ್ಣ ಕಿರುಕಾಣಿಕೆ. ಈ ನಮ್ಮ ವಿಶಿಷ್ಟ ಕಾರ್ಯಕ್ರಮ ಮೆಕ್ಯಾನಿಕ್ ವೀಣಾ ವಿತ್ ಗ್ಯಾರೇಜ್ ರೈಡ್. ಸೊ ಈ ಪ್ರೋಗ್ರಾಮ್ನ ನಾವು ಮೆಕ್ಯಾನಿಕ್ಗಳಿಗೋಸ್ಕರ ಮಾಡಿದ್ವಿ. ಸೊ ಆ ಟಾಸ್ಕಲ್ಲಿ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡಿ ಇವತ್ತು ವಿನ್ ಆಗಿದ್ದಾರೆ. ಸೊ ಹಾಗಾಗಿ ಈ ನಮ್ಮ ಪ್ರೋಗ್ರಾಮ್ನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನ ಈ ಪ್ರೋಗ್ರಾಮ್ಗೆ ಸ್ಪಾನ್ಸರ್ ಮಾಡಿದಂಥ ಸೃಷ್ಟಿ ಟ್ರಾವೆಲ್ಸ್ನ ಮಾಲೀಕರಾದ ರಾಜು ಗೌಡ ಅವರು ವಿನ್ನರ್ಸ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ರೌಂಡ್ ನಾವು ಮಾಡಿದ್ವಿ RX ರೀಅಸೆಂಬಲ್. ಸೊ ಅದರಲ್ಲಿ ಮಿಸ್ಟರ್ ರಫೀಕ್ ಅವ್ರು ಫಸ್ಟ್ ಪ್ಲೇಸ್ ತೊಗೊಂಡಿದ್ದಾರೆ. ಸೊ ಹಾಗೆಯೇ ಸೆಕೆಂಡ್ ಪ್ರೈಸ್ನ ಮಿಸ್ಟರ್ ಮಾದೇವ್ ಅವರು ತಗೊಂಡಿದ್ದಾರೆ. ಹಾಗೆ ನಮ್ಮ ಸೆಕೆಂಡ್ ಟಾಸ್ಕ್ ಸಿಲ್ಲಿ ಫಾಲ್ ಟಾಸ್ಕ್. ಸೊ ಈ ಟಾಸ್ಕಲ್ಲಿ ಅಷ್ಟೇ ಮಿಸ್ಟರ್ ಸೈಯದ್ ಅವರು ಫಸ್ಟ್ ಪ್ಲೇಸ್ ತೊಗೊಂಡಿದ್ದಾರೆ. ಸೊ ಹಾಗೆಯೇ ಸೆಕೆಂಡ್ ಪ್ಲೇಸ್ನ ಮಿಸ್ಟರ್ ರಾಜು ಅವರು ಪಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಸೆಕೆಂಡ್ ಪ್ರೈಸ್. ಓಕೆ, ಸೊ ನಮ್ಮ ಮೂರನೇ ಟಾಸ್ಕ್ ಕ್ವಿಸ್ ಟಾಸ್ಕ್. ತುಂಬ ಟ್ಯಾಲೆಂಟೆಡ್ ಟಾಸ್ಕ್. ಸೊ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು. ಸೊ ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದಿರೋದು ಮಿಸ್ಟರ್ ಜಯರಾಮ್ ಅವರು. ಸೊ ಹಾಗೆಯೇ ಅದರಲ್ಲಿ ಸೆಕೆಂಡ್ ಪ್ಲೇಸ್ ಬಂದ ಮಿಸ್ಟರ್ ಗೋಪಾಲ್ ಕುಮಾರ್ ಅವರು. ಸೊ ವರ್ಷದ ಹೊಸತನದೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ವಿಶೇಷ ಕಾರ್ಯಕ್ರಮವನ್ನು. ಏನು ತಗೊಳ್ಳಂತ ಗೊತ್ತಿಲ್ಲ.